ಕರ್ನಾಟಕ ಕೊಟ್ಟ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡದೆ ಪ್ರಧಾನಿ ಮೋದಿಯವರ ಸರ್ಕಾರ ವಂಚಿಸಿದೆ ಎಂದು ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯನವರು ಹೇಳುತ್ತಲೇ ಇದ್ದಾರೆ. 28 ಪೈಸೆಯ ಪ್ರಧಾನಿ ಮೋದಿಯವರು ಎಂದು ತಮಿಳುನಾಡು ಸರ್ಕಾರವು ತೆರಿಗೆ ಪಾಲಿನ ವಂಚನೆಯನ್ನ ಗೇಲಿ ಮಾಡಿತ್ತು. ದೇಶ ನಡೆಸಲು ಮತ್ತು ಅಭಿವೃದ್ಧಿ ಮಾಡಲು ತೆರಿಗೆ ಹಾಕಲಾಗುತ್ತದೆ. ಭಾರತದಲ್ಲಿ ಸರ್ಕಾರಿ ಸಂಬಳ ಸವಲತ್ತುಗಳು ಗಡಿ ಮತ್ತು ಒಳರಕ್ಷಣೆ ಎಂದು ತೆರಿಗೆಯ 60% ಹಣ ಖರ್ಚಾಗುತ್ತದೆ. ಉಳಿದದ್ದರಲ್ಲಿ ಅಭಿವೃದ್ಧಿಯಾಗಬೇಕು. ಅಭಿವೃದ್ಧಿ ಎಂಬುದರಲ್ಲಿ ಜನರ ಅಭಿವೃದ್ಧಿ ಸಹ ಸೇರಿದೆ. ಶ್ರೀಮಂತರಿಗೆ ತೆರಿಗೆ ಹಾಕಿ ಬಡವರ ಅಭಿವೃದ್ಧಿ ಎಂಬುದು ಒಂದು ನೀತಿ. ಆದರೆ ಭಾರತದ ಸಿರಿವಂತರು, ಮುಖ್ಯವಾಗಿ ವ್ಯಾಪಾರಿಗಳು, ಬಡವರನ್ನ ಸುಲಿದ ಹಣದಲ್ಲಿ ಮಾತ್ರ ತೆರಿಗೆ ಕಟ್ಟುತ್ತಾರೆ. ದೊಡ್ಡ ಸಂಬಳದವರ ತೆರಿಗೆ ನೇರ ಹೋಗ್ತದೆ. ಅದಕ್ಕೆ ಅವರು ಜನರನ್ನ ಸುಲಿಯುವ ಲಂಚದ ಮೂಲಕ ಗಂಟು ಕಟ್ಟುತ್ತಾರೆ. ಜನಸಾಮಾನ್ಯ ಕೊಳ್ಳುವ ಪ್ರತಿಯೊಂದಕ್ಕೂ ಬಹುತೇಕ ಬಿಲ್ ಕೊಡದೆಯೇ ತೆರಿಗೆ ವಸೂಲು ಮಾಡುತ್ತಾರೆ. ನಿಜವಾಗಿ ತೆರಿಗೆ ಕೊಡುವವರು ಇಲ್ಲಿ ಬಡವರಲ್ಲಿ ತೆರಿಗೆ ಕಟ್ಟುವವರು ಎಂದ್ರೆ ಕಾಲುದಾರಿ ವ್ಯಾಪಾರಿಗಳು ಮಾತ್ರ. ಸರ್ಕಾರ ಏನಾದರೂ ಪುಕ್ಕಟೆ ಕೊಟ್ರೆ ಅದನ್ನ ಇಲ್ಲಿ ಬಹುತೇಕ ದುಡ್ಡಿನವರೇ ಹೊಡೆದುಕೊಳ್ಳುತ್ತಾರೆ.